ಈ ಸಮಾರಂಭದಲ್ಲಿ ಉಪಸ್ಥಿತರಿರತಕ್ಕಂಥ ಎಐಸಿಸಿ ಅಧ್ಯಕ್ಷರು, ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರು ಆದಂಥ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರೇ, ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ.ಕೆ. ಶಿವಕುಮಾರ್ ಅವರೇ, ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರು, ಗ್ರಾಮೀಣಾಭಿವೃದ್ಧಿ ಸಚಿವರು ಆದಂಥ ಶ್ರೀ ಪ್ರಿಯಾಂಕ್ ಖರ್ಗೆ ಅವರೇ, ಕಂದಾಯ ಸಚಿವರಾದಂಥ ಶ್ರೀ ಕೃಷ್ಣ ಬೈರೇಗೌಡ ಅವರೇ, ಯಾದಗಿರಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಶರಣಬಸಪ್ಪ ದರ್ಶನಾಪುರ ಅವರೇ, ವೈದ್ಯಕೀಯ ಶಿಕ್ಷಣ ಇಲಾಖೆ ಸಚಿವರಾದಂಥ ಡಾಕ್ಟರ್ ಶರಣ್ ಪ್ರಕಾಶ್ ಅವರೇ, ಪ್ರಾಥಮಿಕ ಶಿಕ್ಷಣ ಸಚಿವರಾದಂಥ ಶ್ರೀ ಮಧು ಬಂಗಾರಪ್ಪ ಅವರೇ, ಬೀದರ್ ಜಿಲ್ಲೆಯ ಸಚಿವರು ಹಾಗೂ ಶಾಸಕರು ಆದಂಥ ಶ್ರೀ ರಹೀಂ ಖಾನ್ ಅವರೇ, ಶಾಸಕರು, ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಆದಂಥ ಶ್ರೀ ಅಜಯ್ ಸಿಂಗ್ ಅವರೇ, ಶಾಸಕರಾದಂಥ ಎಂ.ವೈ. ಪಾಟೀಲ್ರೇ, ಅಲ್ಲಮಪ್ರಭು ಪಾಟೀಲ್ರೇ, ಶ್ರೀಮತಿ ಖನಿಜಾ ಫಾತಿಮಾ ಅವರೇ, ಮೇಲ್ಮನೆಯ ಸದಸ್ಯರಾದಂಥ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರೇ, ಶ್ರೀ ವಿಜಯ್ ಸಿಂಗ್ ಅವರೇ, ಜಿಲ್ಲೆಯ ಅಧಿಕಾರಿ ಸ್ನೇಹಿತರೆ, ಇತರ ಎಲ್ಲ ಅಧಿಕಾರಿ ಮಿತ್ರರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಯುವಕ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ಜೇವರ್ಗಿ ಮತಕ್ಷೇತ್ರದಲ್ಲಿ ಅಜಯ್ ಸಿಂಗ್ರವರ ನೇತೃತ್ವದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅವುಗಳ ಜೊತೆಗೆ ರೆವಿನ್ಯೂ ಕಂದಾಯ ಇಲಾಖೆಯಲ್ಲಿ ಪ್ರಜಾಸೌಧ ಅವಕ್ಕೆ ಅಡಿಗಲ್ಲನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಸುಮಾರು 900 ಕೋಟಿ ರೂಪಾಯಿಗಳಲ್ಲಿ 300 ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಉದ್ಘಾಟನೆ ಶಂಕುಸ್ಥಾಪನೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಕೃಷ್ಣ ಬೈರೇಗೌಡರು ಕೂಡ ಮಾತಾಡಬೇಕಾಗಿತ್ತು, ಮಧು ಬಂಗಾರಪ್ಪನವರು ಕೂಡ ಮಾತಾಡಬೇಕಾಗಿತ್ತು, ಪ್ರಿಯಾಂಕ್ ಖರ್ಗೆಯವರು ಕೂಡ ಮಾತಾಡಬೇಕಾಗಿತ್ತು, ಜಿಲ್ಲಾ ಮಂತ್ರಿ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಮಾತಾಡಬೇಕಾಗಿತ್ತು. ಆದರೆ ಸಮಯದ ಅಭಾವದಿಂದ ಇವರು ಯಾರು ಕೂಡ ಮಾತನಾಡಲಿಕ್ಕೆ ಆಗ್ತಾ ಇಲ್ಲ.
ಏಯ್ ಕೂತ್ಕೊಳ್ರಿ. ಊಟ ಮಾಡೋ ಸಮಯ ಆಗಿದೆ ಅನ್ನೋದು ನಿಜ, ಆದ್ರೆ ನಾವು ಊಟ ಮಾಡಿಲ್ಲ, ನೀವು ಮಾಡಬೇಡಿ. ಫಂಕ್ಷನ್ ಆಗೋವರಿಗೆ ದಯಮಾಡಿ ಕೂತ್ಕೋಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಊಟದ ಸಮಯ ಮುಗಿದೋಗಿದೆ. ನಾವು ಕೂಡ ಸೇಡಂಗೆ ಹೋಗಿ ಊಟ ಮಾಡಬೇಕು, ಇಲ್ಲಿ ಮಾಡಲ್ಲ. ಸೇಡಂನಲ್ಲಿ ಊಟ ಇದೆ ತಾನೆ? ಸೇಡಂನಲ್ಲಿ ಹೋಗಿ ಊಟ ಮಾಡಬೇಕು. ಅದರಿಂದ ಇನ್ನೊಂದು 20 ನಿಮಿಷ ತಾವೆಲ್ಲರೂ ಕೂಡ ತಾಳ್ಮೆಯಿಂದ ಕೂರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ನಂದೇ ಕೊನೆ ಭಾಷಣ, ಅದಾದ್ಮೇಲೆ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ಯಡ್ರಾಮಿ ತಾಲೂಕು, ಹೊಸ ತಾಲೂಕು ಇದು. ಜೇವರ್ಗಿ ತಾಲೂಕಿನಲ್ಲಿ ಇದು ಒಂದು ಹೊಸ ತಾಲೂಕಾಗಿ ಘೋಷಣೆ ಆಗಿದೆ. ಈ ತಾಲೂಕಿನಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಜೇವರ್ಗಿ ಮತಕ್ಷೇತ್ರದಲ್ಲಿ ಸುಮಾರು ಶಂಕುಸ್ಥಾಪನೆ ಆಗಿರ್ತಕ್ಕಂಥ ಕಾರ್ಯಕ್ರಮಗಳು 82. ಅದಕ್ಕೆ ಒಟ್ಟು ಖರ್ಚಾಗ್ತಕ್ಕಂಥ ಹಣ 867 ಕೋಟಿ ರೂಪಾಯಿಗಳು ಮತ್ತು 49 ಲಕ್ಷ, ಸುಮಾರು 50 ಲಕ್ಷ. 867 ಕೋಟಿ 49 ಲಕ್ಷ 86 ಸಾವಿರ ರೂಪಾಯಿಗಳು, ಇಷ್ಟು ರೂಪಾಯಿಗಳ ಶಂಕುಸ್ಥಾಪನೆ ನಡೀತಾ ಇದೆ. ಮತ್ತೆ ಉದ್ಘಾಟನೆ ಆಗ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು 38,037 ಕೋಟಿ 29 ಲಕ್ಷ 29 ಸಾವಿರ. 38 ಕೋಟಿ 37 ಲಕ್ಷದ 29 ಸಾವಿರ. ಒಟ್ಟು 50 ಕಾರ್ಯಕ್ರಮಗಳು. ನಾನು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು, ನಾನು, ಮಾನ್ಯ ಖರ್ಗೆಯವರು, ಡಿ ಕೆ ಶಿವಕುಮಾರ್ ಅವರು, ನಾವೆಲ್ಲರೂ ಕೂಡ ಸೇರಿ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳ ಒಟ್ಟು ಖರ್ಚಾಗ್ತಕ್ಕಂಥದ್ದು 906 ಕೋಟಿ 906 ಕೋಟಿ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದು ಒಂದೇ ಕ್ಷೇತ್ರದಲ್ಲಿ ಅಜಯ್ ಸಿಂಗ್ರವರ ಕ್ಷೇತ್ರದಲ್ಲಿ 906 ಕೋಟಿ ರೂಪಾಯಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಆಗ್ತಾ ಇದೆ.